ಅಯ್ಯೋ ದೇವೇಂದ್ರ, ನನ್ನ ತಂಗಿಯ ಬಾಳನ್ನು ಹಾಳು ಮಾಡಿದನೇ ವಂಚಕ. ನನ್ನ ತಂಗಿಯನ್ನು ಹಾಳು ಮಾಡಿದವನ ಸ್ನೇಹ ಪಡೆದು ಕೆಟ್ಟ ಕುಡುಕನಾಗಿ ತಿರುಗಿದೆ. ಆದರೆ ಹಿಂದೆ ಸಿಕ್ಕಿತು ನನ್ನ ಬೇಟೆ. ಬಹುದಿನಗಳಿಂದ ಕಾಯುತ್ತಿದ್ದ ಪ್ರಾಣಿ ಎಂದು ನನ್ನ ಬಲೆಯಲ್ಲಿ ಬಿದ್ದಿತು. ಲೇ ದೇವೇಂದ್ರ, ನಿನ್ನ ಕಪಟ ಕಾರು ಸ್ಥಾನಕ್ಕೆ ನಾಂದಿ ಈ ಶಂಕರನ ಕೈಯಿಂದ. ಪಾಪಿ, ಅವನನ್ನು ಕೊಂದು ಕೊಲೆಗಡಕನಾಗಿ ಜೈಲು ಸೇರುವೆಯಾ? ಬೇಡ. ನಿನ್ನನ್ನು ನಂಬಿಕೊಂಡ ಮಡದಿಯ ಜೀವನದ ಗತಿ ಏನು ವಿಚಾರಿಸು ಶಂಕರ, ವಿಚಾರಿಸು. ಹೌದು, ನಾನು ತಾಳಿ ಕಟ್ಟಿದ ಸತಿಯ ಬಾಳಿನ ಗತಿ ಏನು? ಶಂಕರ್, ತಾಳಿ ಕಟ್ಟಿದ ಸತಿಯ ಬಾಳಿನ ಬಗ್ಗೆ ವಿಚಾರಿಸಿದರೆ ನಿನ್ನ ತಂಗಿಯ ಸೇರ ಸೂರ್ಯಗೈದವನ ಮೇಲೆ ಸೇಡು ತೀರಿಸಿಕೊಳ್ಳುವುದಿದ್ದರೆ, ನಿನ್ನ ತಂಗಿ ಆತ್ಮಕ್ಕೆ ಶಾಂತಿ ಸಿಗುವುದೇ ಇದ್ದರೆ, ಇಲ್ಲ ಮೊದಲು ದೇವೇಂದ್ರನ ಮೇಲೆ ಸೇಡು ತೀರಿಸಿಕೋ. ಸಿದ್ಧನಾಗು ಸಮರಕ್ಕೆ. ಹೌದು, ಸಮರಕ್ಕೆ ಸಿದ್ಧನಾಗಲೇಬೇಕು. ದೇವೇಂದ್ರ, ನಿನ್ನ ಮರಣ ಹೋಮ ಈ ಶಂಕರನ ಕೈಯಿಂದ. ಅಯ್ಯೋ ಹುಚ್ಚ, ಸತ್ತು ಹೋದವಳ ಜನ್ಮಕ್ಕೆ ಶಾಂತಿ ದೊರಕಿಸಲು ಹೋಗಿ ಮಡದಿಗೆ ಮೋಸ ಮಾಡುವಿಯಾ? ಬೇಡ ಬೇಡ. ನಿನ್ನ ತಂಗಿಯ ಬಾಳು ಹಾಳು ಮಾಡಿದ ವಂಚಕನಿಗೆ ಶಿಕ್ಷೆಯನ್ನು ದೇವರು ಕೊಟ್ಟೇ ಕೊಡುತ್ತಾನೆ. ಶಂಕರ್, ಮೊದಲು ನಿನ್ನ ಮಂದವಾದ ಬಗ್ಗೆ ವಿಚಾರಿಸಿ ಬೇಗ ಸೀತಾ ಕ್ಷಮೆ ಯಾಚಿಸಿ ಒಳ್ಳೆಯವನಾಗು ಶಂಕರ್. ಕುಡುಕ ಕಟ್ಟಿದ ತಾಳಿಗೆ ಬೆಲೆ ಸಿಗಲಿ, ಸೀತಾಳ ಜೀವನಕ್ಕೆ ಮುಕ್ತಿ ಸಿಗಲಿ. ಹೌದು, ನಾನು ಇಂದಿನಿಂದ ಈನ ಚಟಗಳನ್ನು ಬಿಟ್ಟು ಒಳ್ಳೆಯವನಾಗಲೇಬೇಕು. ಸೀತಾ, ನಿನಗೆ ಮಾಡಿದ ತಪ್ಪನ್ನು ಮರೆತು ಈ ನಿನ್ನ ಪತಿಯನ್ನು ಆಲಂಗಿಸು ಸೀತಾ, ಆಲಂಗಿಸಿತು. ಬರುವೆ ಸೀತಾ, ಬರುವೆ. ಸೇಡಿನ ಪ್ರಾಣಿ ಶಾಂತನಾಗಿ ಹೆಂಡತಿಯ ಯಾಮದಲ್ಲಿ ತೇಲಿ ಹೋದ ಮದಂಗ ಅಂತೂ ಶಂಕರ್ ನನ್ನ ಕಪಟ ಕೈಪಿಡಿ ತಿಳಿದುಕೊಂಡು ಅವನ ತಂಗಿಯ ಸತ್ಯದ ತೆರೆದುಕೊಂಡು, ಹೋಗು ಶಂಕರ್ ಹೋಗು, ರಭಸದಿಂದ ಹೋಗುವ ನಿನಗೆ ಹೂಡಿ ಹೊಡಿದೆ ಮಸ್ತರವನ್ನ ಪ್ರೇಮದ ಬಾಣ. ಒಂದು ನನ್ನ ಕಪಾಳಕ್ಕೆ ಬೋರ್ಸಿದವನ್ನು ಕಟ್ಟಿಕೊಂಡು ನನಗೆ ತೋ ಬಂದಿದ್ದಲ್ಲದೆ ಈಗ ನನ್ನ ಸೇಡಿನ ಕಿಡಿ ನೀನಾಗಿರುವೆ. ನಿನ್ನನ್ನು ಕೊಂದು ಹಾಕಿ ನಿನ್ನ ಹೆಂಡತಿಯನ್ನು ರಂಡನ್ನಾಗಿ ಮಾಡಿದಾಗಲೇ ಈ ದೇವೇಂದ್ರ ಆತ್ಮಕ್ಕೆ ಶಾಂತಿ. ಶಂಕರ್, ಹೆಣ್ಣು ಮುಟ್ಟಿದರೆ ಯಾರು ಮುಟ್ಟದ ಹೆಣ್ಣನ್ನೇ ಮುಟ್ಟಬೇಕು. ಬೇಟೆ ಆಡಿದರೆ ಆನೆ ಬೇಟೆಯನ್ನೇ ಆಡಬೇಕು. ಇದೇ